ಅತ್ತೆ ಮಂಗಳಾರತಿ ತಗೊಳ್ಳಿ. ಓಹೋಹೋ, ಏನಿವತ್ತು 7:15 ಆಗ್ಬೇಕಾಗಿರೋ ಪೂಜೆ 7 ಗಂಟೆಗೆ ಆಗ್ತಿದೆ. ಏನ್ ಸಮಾಚಾರ? ವೆಡ್ನೆಸ್ಡೇ ಸ್ಪಾರ್ ಬಜಾರ್ ಅಂದ್ರೆ ಉಳ್ತಾಯ ದಿವಸ. ಪೃಥ್ವಿ ಆರತಿ ತಗೊಳ್ಳಿ. ಪವನ್ ರೆಡಿ ಆಗಿದ್ದಾನಾ? ಎಲ್ಲ ಕೆಲಸ ನಿಂದೇನೆ. ನಾನು ರೆಡಿ ಮಾಮ. ಹಬ್ಬ, ನನ್ನ ಟೈಮ್ ಸೇವ್ ಆಯ್ತು. ಆಯ್ತು, ಒಂದು ನಿಮಿಷ ಇರಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ನಾನು ಸ್ಪಾರ್ ಬಜಾರ್ ಡ್ರಾಪ್ ಮಾಡಿಬಿಡಿ. ಬೇಕಾದ್ರೆ ಆಟೋಲ್ಲೋಗು, ಇಲ್ಲಾಂದ್ರೆ BMTC ಬಸ್ಸಲ್ಲೋಗು. ದುಡ್ಡು ಉಳಿಸ್ಬೇಕಾ? ನಡ್ಕೊಂಡು ಹೋಗು, ಆಯ್ತಾ? ಅಯ್ಯೋ ರಾಮ. ಹಲೋ ಕಚ್ಪಣೆ ಮೇಡಮ್, CC ಕ್ಯಾಮ್ರಾ ಇದಾವೆ. ಸೀರೆನ ಬಿಚ್ಚಿ ನೋಡು, ಆಪಲ್ನ ಕಚ್ಚಿ ನೋಡು ಅಂತ ದೊಡ್ಡೋರು ಹೇಳಿದ್ದಾರೆ. ನೀನ್ ಕೆಲಸ ನೋಡು, ನಂಗೆ ಗೊತ್ತಿದೆ ನಾನೇನ್ ಮಾಡ್ಬೇಕು ಅಂತ. ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್? ಅದನ್ನು ಸೇರ್ ಸ್ಪೆಲ್ ಮಾಡಿ. ಭೂಮಿ, ನೀನಿಲ್ಲಿ ಹೇಗಿದ್ದೀಯೇ? ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಷ್ಟ್ ಚೆನ್ನಾಗಿದ್ಯಾ ಅಂತ. ನಾನೇಗಿದ್ದೀನಿ ಅಂತ ಕೇಳಲ್ವಾ? ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಚೆನ್ನಾಗಿದ್ಯಾ ಅಂತ. ನಿನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಮಾತಾಡ್ಬೇಕನ್ಸುತ್ತೆ ಕಣೆ. ಇದಮ್ಮೆಲ್ಲ ಸಾಕು, ಸುಮ್ನೆ ಇರೆ. ಕಂಡೋರ್ ಹತ್ರ ಎಲ್ಲ ಹೀಗೆ ಮಾತಾಡ್ತೀಯ ನಂಗೆ ಚೆನ್ನಾಗ್ ಗೊತ್ತು. ಬಾ, ಜ್ಯೂಸ್ ಸೆಂಟರ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಮಾತಾಡೋಣ. ಅಲ್ಲಿ ಡಿಸ್ಕೌಂಟ್ ಇರಲ್ಲ ಕಣೆ. ಅಶ್ಶೋ, ನೀನಂತೂ ಒಂಚೂರು ಚೇಂಜ್ ಆಗಿಲ್ವೇ. ನಾನೇ ಬಿಲ್ ಪೇ ಮಾಡ್ತೀನಿ, ನಡಿ. ಹಾಗಾದ್ರೆ ಸರಿ. ಆಮೇಲೆ ಹೌಸ್ ವೈಫ್ ಆಗಿ ಲೈಫ್ ನಡೆಸ್ತಾ ಇದ್ದೀನಿ ಅಷ್ಟೇ. ಏಯ್, ಸಾರಿ. ಬೃಂದಾ, ನೀನಾ? ನೀನೇನೆ ಇಲ್ಲಿ? ಎಷ್ಟು ವರ್ಷ ಆಯ್ತು ನಾವೆಲ್ಲ ಒಟ್ಟಿಗೆ ಸೇರಿ? ಹೌದು ಕಣೆ, ಇವತ್ ಎದ್ದಾಗ ಯಾರ್ ಮುಖ ನೋಡಿದ್ನೋ ಏನೋ, ನೀವಿಬ್ರು ಸಿಕ್ಬಿಟ್ರಿ. ಅಲ್ಲ ಕಣೆ, ಎದ್ದಾಗ ಯಾರ್ ಮುಖ ನೋಡಿದ್ಯಾ ಅನ್ನಕ್ ನೀನ್ ಬೀದಿಯಲ್ಲಿ ಮಲಗಿದ್ಯಾ? ನಿನ್ ಮಾತು ಇವತ್ತಿಗೂ ಅಷ್ಟೇ ಶಾರ್ಪ್ ಇದೆ ಕಣೆ. ಬನ್ನಿ ಕೂತ್ಕೊಂಡು ಮಾತಾಡೋಣ. ನಾವು ಅಲ್ಲಿಗೆ ಹೋಗ್ತಿರೋದು. ಬಾ, ಜ್ಯೂಸ್ ಕುಡ್ಕೊಂಡು ಮಾತಾಡೋಣ. ಏನಾಯ್ತೆ ಬೃಂದಾ? ನಮ್ ಕಾಲೇಜ್ ಡೇಸ್ ನೆನಪಿಗೆ ಬಂತೆ. ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವು ಆಗ. ಎಂಜಾಯ್. ಈಗ ಸಂಸಾರ ತಾಪತ್ರಿಸಿ ಹಾಕೊಂಡು 3 ಹೊತ್ತು ಕಮಾಯಿ ಸಫಾಯಿ ಸಂಸಾರ ನಡೆಸಾಯ್. ಅದ್ಯಾಕೆ ಹಾಗಂತ್ಯಾ? ಅವಾಗ ಒಂಥರ ಚೆನ್ನಾಗಿತ್ತು, ಇವಾಗ ಒಂಥರ ಚೆನ್ನಾಗಿದ್ಯಪ್ಪ. ಏನೇ ಚೆನ್ನಾಗಿದೆ? ಬೆಳಗ್ ಬೇಗ ಎದ್ದೋಳು, ಸ್ನಾನ ಮಾಡು, ಪೂಜೆ ಮಾಡು, ಒಗ್ಗರಣೆ ಹಾಕಿ ಸಾಸಿವೆನ್ ಸಿಡಿಸ್ಕೊ, ಗಂಡನ್ ಮನೆಯವ್ರಿಗೆಲ್ಲ ಊಟ ಬಡಿಸ್ಬೇಕು. ಈ ತರ ದುಡ್ಡು ಉಳ್ಸಕ್ಕೆ ವೆಡ್ನೆಸ್ಡೇ ಬಜಾರಿಗೆ ಬಾ. ಇಷ್ಟೇ ಆಗೋಗಿದೆ ಜೀವನ. ಹೇ ವೈಶಾಲಿ, ಶ್ರೀಕೃಷ್ಣ ಏನ್ ಹೇಳಿದಾನೆ ಗೊತ್ತಾ? ಆಗದೆಲ್ಲ ಒಳ್ಳೇದಿಕ್ಕೆ. ಆ ಭಗವದ್ಗೀತೆನ ಪ್ರಪಂಚದ ತುಂಬೆಲ್ಲ ಪ್ರಚಾರ ಮಾಡ್ತೀನಿ ಅಂತ ಕೃಷ್ಣನ ಹತ್ರ ಕಾಂಟ್ರಾಕ್ಟ್ ತಗೊಂಡಿದ್ಯಾ ಅಂತ ಗೊತ್ತು. ಸಾಕ್ ಸುಮ್ನೆ ಅದ್ ಬಿಡು. ಸಾಕ್ಷಿ ಏನಾದ್ರು ಸಿಕ್ಕಿದ್ಲಾ? ಅವಳೆಲ್ಲೇ ಸಿಗ್ತಾಳೆ? ಕಾಲೇಜಲ್ಲಿ ಇರ್ಬೇಕಾದ್ರೆ ಆದ್ರೂ ಒಳ್ಳೆ ಗುಡ್ ಪಾರ್ಟಿ ಸಿಕ್ಕಿದ್ರೆ ನಾವು ಬುಟ್ಟಿಗೆ ಹಾಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬೇಕಂತ ಇದ್ಲು. ಈಗ ಎಲ್ಲ ಒಂದ್ ಕಡೆ ಸೆಟ್ಲ್ ಆಗಿರ್ತಾಳೆ. ಬರ್ತೀನಿ, ಹಾಗೆ ಬರ್ತಾ ನಿಮ್ ಮಗುನು ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ, ಅವನ್ನ ಬೈಬೇಡ, ಪ್ರೀತಿಯಿಂದ ಮಾತಾಡಿ ಅವನ್ನ ಕರ್ಕೊಂಡ್ ಬಾಮ್ಮ. ಆಯ್ತತ್ತೆ, ನಿಮ್ ಮುದ್ದಿನ ಮಗನೆಲ್ಲಾದ್ರೂ ಬೈಯಕ್ಕಾಗತ್ತಾ? ಬರ್ತೀನಿ. ಅಪ್ಪ, ನನ್ನಪ್ಪ ತಿರುಪತಿ ತಿಮ್ಮಪ್ಪ, ಆ ಮುಟ್ಟಿ ನೋಟ್ ಬ್ಯಾನಿಂದ ನೀನುಂಡಿ ಮಾತ್ರ ತುಂಬಿಸ್ಕೊತಾ ಇದೀಯಾ ನಮ್ಮನ್ನ. ತಟ್ಟೆ ಹಿಡ್ಕೊಂಡು ಅಳ್ಳಾಡ್ಸ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಬಿಟ್ಟಲ್ಲ. ಇದು ಯಾವ ನ್ಯಾಯ ತಿಮ್ಮಪ್ಪ? ಹೇಳು ಕುಂಡಲವಾಡ. ದಿನ ಬೆಳಿಗ್ಗೆ ಎದ್ದು ನೀನ್ ನೋಡಕ್ಕೆ ಅಂತ 1000 ಜನ ಕ್ಯೂ ನಿಲ್ಲೋದು. ಆದ್ರೆ ಇವತ್ತು ಬ್ಯಾಂಕ್ ಮುಂದೆ ನಿಲ್ತಾರೆ ಅಂತೀನಿ. ಒಬ್ರೋ ಇಬ್ರೋ ಬರ್ತಾ ಇದ್ರು, ಅವ್ರ ಮುಂದೆ ತಟ್ಟ ಇಟ್ಕೊಂಡು ಅಲ್ಲಾಡ್ಸ್ತಾರೆ. ನಮ್ಮ ಹತ್ರ ಕೇಳ್ತಾ ಇದ್ರು 1000 ರೂಪಾಯಿ ಚೇಂಜಿ. ಅಕ್ಕ, ನಾವು ಕಾಯ್ತರ ಕಾಯ್ಕೊಂಡ್ ಕೂತಿದ್ವಿ, ಭಿಕ್ಷೆ ಆಗ್ತಾರೆ, ಹಂಗ ಹೋಗ್ತಾ ಇದೆಯಲ್ಲವಾ? ಇಲ್ಲ ಅಣ್ಣ, 1000 ರೂಪಾಯಿ ಇರೋದು, ಚಿಲ್ರೆ ಇಲ್ಲ. ಅಯ್ಯೋ, ಇದೇ ನಿಂಗನ್ಬಿಟ್ರೆ 1000 ರೂಪಾಯಿ ಚಿಲ್ರೆ ನಾವು ಕೊಡ್ತೀವಿ ಅಲ್ವಾ ಅಣ್ಣ? ಉಂಕಣಕುಂಡ. ಹಾ, 1000 ರೂಪಾಯಿ ಚಿಲ್ರೆ ಕೊಡ್ತೀರಾ? ಸದ್ಯ ಬ್ಯಾಂಕ್ ಮುಂದೆ ಕ್ಯೂ ನಿಲ್ಲ ತಪ್ತು. ಚೇಂಜ್ ಕೊಡು. ಏನಿದು? 5 ರೂಪಾಯಿ ಮುರ್ಕೊಂಡು 995 ಕೊಡೋ ಬದಲು 700 ರೂಪಾಯಿ ಕೊಟ್ಟಿದ್ಯಾ? 30% ಕಮಿಷನ್ ಕೊಟ್ಟಿದ್ದೀನಮ್ಮ. ಹಾ, 30% ಕಮಿಷನ್? ಇರ್ಲಿ ತಗೊಳ್ಳಿ. ಹೇ ಸಾಕ್ಷಿ, ಇವತ್ತು 30% ಆದ್ರೂ ಇರುತ್ತೆ, ನಾಳೆ 40% ಆದ್ರೂ ಆಗ್ಬಹುದಲ್ವಾ?
300 ರೂಪಾಯಿ ದುಡಿಬೇಕು ಅಂದ್ರೆ ದಿನ ಎಲ್ಲ ಅಷ್ಟ್ ಕಷ್ಟ ಪಡ್ಬೇಕು ಗೊತ್ತಾ? ಅದ್ ಸರಿ, ಹೇಗಿದ್ಯಾ ನಾಗು? ನೋಡು, ನಾಗು ಅಂದ್ರೆ ಹೊಡಿತೀನಿ, ನಾಗವೇಣಿ ಅಂತ ಕರಿ. ನಾಗು ಅಂತ ಕರೆದ್ರೆ ಇವಾಗ್ಲೂ ಕೋಪ ಬರುತ್ತಾ? ಆಯ್ತಮ್ಮ ನಾಗವೇಣಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ಹೀಗೆ ಇದೀನಿ, ಬಾ ದರ್ಶನ ಮಾಡ್ಕೊಂಬರೋಣ. ನಾನ್ ಹೋಗ್ ಬಂದೆ, ನೀನ್ ಹೋಗ್ಬಾ. ಮತ್ತೊಂದ್ಸಲ ದೇವರ ಹತ್ರ ಹೋದ್ರೆ ಮುನಿಸ್ಕೊಂತಾರ? ಇಲ್ಲ, ಪೂಜಾರಿ ಮಂಗಳಾರತಿ ಕೊಡಲ್ಲ ಅಂತಾರ. ಬಾ ಹೋಗೋಣ. ಅಕರೆ ಭಿಕ್ಷೆ 300 ರೂಪಾಯಿ ಕೊಡ್ಲಿಲ್ವಾ? ಅಯ್ಯೋ, ಅದು ನೀವು ಕೊಟ್ಟಿದ್ದು 1000 ರೂಪಾಯಿ ಕಮಿಷನ್ ಅಷ್ಟೇ ಕೊಟ್ಟಿದ್ದು. ಕಮಿಷನ್ ಸಪ್ರೇಟ್ ಅಮ್ಮ. ಅಮ್ಮ, give me 5 rupees ಅಮ್ಮ. ಅಕ್ಕ ಅಕ್ಕ ನೀನೇನ್ ಮಾಡ್ತಿದ್ಯಾ? ನಿನ್ ಗಂಡ ಏನ್ ಮಾಡ್ತಿದ್ದಾರೆ? ಎಷ್ಟ್ ಜನ ಮಕ್ಳು? ಎಲ್ಲದಕ್ಕೂ ಒಟ್ಟಿಗೆ ಹೇಗೆ ಆನ್ಸರ್ ಮಾಡ್ಲಿ? ಒಂದೊಂದಕ್ಕೆ ಆನ್ಸರ್ ಮಾಡು, ನನ್ನ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ. ಸರಿ, ನಾನೀಗ ಒಂದ್ ಸ್ಕೂಲಲ್ಲಿ ಡಾನ್ಸ್ ಟೀಚರ್ ಆಗಿದ್ದೀನಿ. ನಮ್ದೇ ಆದ ಒಂದ್ ಸಣ್ಣ ಪ್ರಾವಿಷನ್ ಸ್ಟೋರ್ಸ್ ಕೂಡ ಇದೆ. ಮಕ್ಳ ಬಗ್ಗೆ ಅಂತೂ ಸದ್ಯಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ. ಹಾಗಾದ್ರೆ ಎಂಜಾಯ್ ಮಾಡೋ ಮೂಡಲ್ಲಿ ಇದೀರಾ. ಪ್ಲಾನಿಂಗು ಮಜಾ ಮಾಡಿ. ಪ್ಲಾನಿಂಗ್ ಅಲ್ಲೇನೋ ಇದೀವಿ ಕಣೆ. ಮಕ್ಳು ಮಾಡ್ಕೋಬೇಕು ಅನ್ನೋ ಆಸೆ ನಮಗೂ ಇದೆ. ಆದ್ರೆ ಮಾವಂಗ್ ಆರೋಗ್ಯ ಸರಿ ಇಲ್ದೆ ಹಾಸಿಗೆ ಹಿಡ್ದಿದಾರೆ ಕಣೆ. ಅವ್ರಲ್ಲಿ ನೋಡ್ಕೊಳ್ಳೋದ್ರಲ್ಲೇ ಆಗೋಗತ್ತೆ. ಇನ್ ಮಕ್ಳೆಲ್ಲ ಎಲ್ಲಿ? ಈಗ ಸದ್ಯಕ್ಕೆ ಅವರೇ ನಮಗ್ ಮಗು ತರ. ಅದ್ ಸರಿ, ಭೂಮಿ, ವೈಶಾಲಿ, ಬೃಂದಾ ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ, ಅವ್ರು ಯಾರು ಸಿಕ್ಕಿಲ್ಲ. ಹಾ, ವೈಶಾಲಿ ಸಿಕ್ಕಿದ್ಲು, ಅವಳ ನಂಬರ್ ಕೊಟ್ಟಿದ್ದಾಳೆ. ಹೆಲೋ, ಯಾರು? ವೈಶಾಲಿ, ನಾನು ನಿನ್ ಫ್ರೆಂಡ್ ಸಾಕ್ಷಿ, ನಿನ್ ಕಾಲೇಜ್ ಫ್ರೆಂಡ್. ಸಾಕ್ಷಿ? ಏಯ್, ಏನೇ ಹಂಕಿಸ್ತಿದ್ಯಾ? ನಮ್ಮ ಅದೃಶ ನೋಡ್ರೆ ಸಾಕ್ಷಿ ಫೋನ್ ಮಾಡಿದಾಳೆ. ಹಲೋ ಸಾಕ್ಷಿ, ಎಲ್ಲಿದ್ಯಾ? ನಾಗವೇಣಿ ಜೊತೆ ಇದೀನಿ, ಅವಳ ನಿನ್ ನಂಬರ್ ಕೊಟ್ಲು. ಇವಾಗ ತಾನೇ ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಇಲ್ಲೇ ಬಂದ್ಬಿಡ್ರೆ? ಇಲ್ಲಿಗಂದ್ರೆ ಎಲ್ಲಿಗೆ? ಬನಾರ್ಘಟ್ಟ ರೋಡ್ ಸ್ಪಾರ್ ಬಜಾರ್ ಕಣೆ, ಅಲ್ಲೇ ಜ್ಯೂಸ್ ಸೆಂಟ್ರಲ್ ಇದೀವಿ. ಕಾಲೇಜ್ ಡೇಸ್ ಅಲ್ಲಿ ನಾವೆಷ್ಟು ತರಲೆ ಮಾಡ್ತಿದ್ವಿ ಅಲ್ಲ? ಅದು ಫ್ರೆಶ್ ಅಲ್ಲ? ಹೌದು ಕಣೆ. ಇವಳು ಹಿಂದೆ ಬಿದ್ದೋನು ಇವಳಿಗೋಸ್ಕರ ಕೈ ಕುಯ್ಕೊಂತೀನಿ, ಪ್ರಾಣ ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ದ. ಆ ಗಂಗಂತಿದ್ದವನು ಗೂಬೆ ಮೊನ್ನೆ ಹೆಂಡತಿ ಜೊತೆ ಸಿಕ್ಕಾಗ ಏನಂದ ಗೊತ್ತಾ? ಸಿಸ್ಟರ್ ಚೆನ್ನಾಗಿದ್ದೀರಾ ಅನ್ಬಿಡದ. ಈ ಗಂಡಸ್ರು ಇಷ್ಟೇ ಅಲ್ವಾ, ಸಿಕ್ದವ್ರಿಗೆಲ್ಲ ಕಾರ್ಡ್ ಹಾಕೋದು. ಕಾರ್ಡ್ ಹಾಕ್ದವ್ರು ಸಿಕ್ಲಿಲ್ಲ ಅಂದ್ರೆ ಪರಿಚಯ ಇರೋರೇ ಮದ್ವೆಯಾಗಿ ಸೆಟ್ಲ್ ಆಗೋದು. ಅಲ್ಲ, ಲೈಫ್ ನಲ್ಲಿ ಒಂದ್ಸತಿನಾದ್ರೂ ಕಾರ್ಡ್ ಹಾಕಿಸ್ಕೊಳ್ದಿರೋ ಹುಡುಗಿ ಇರ್ತಾಳ? ಅಂತ ಹುಡುಗಿ ಹುಡ್ಕೋದು ಒಂದೇ, ಮೊಬೈಲ್ ಇಲ್ದಿರೋ ಮನೆ ಹುಡ್ಕೋದು ಒಂದೇ. ಸರ್ ಸ್ವಲ್ಪ ಜರ್ಗಿ ಜರ್ಗಿ ಸರ್. ಅಯ್ಯೋ, ಹೇ ಥು, ಬಿಡು ಅದನ್ನ. ಎಂತ ಮನುಷ್ಯನಯ್ಯ ನೀನು? ಸಾಯೋರ್ನ ಆಸ್ಪತ್ರೆಗೆ ಸೇರಿಸೋ ಬದಲು ಎಲ್ಲ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ. ಸಹಾಯ ಮಾಡ್ದೇನೆ ಸೆಲ್ಫಿ ತೆಗಿತಾ ಇದ್ದಾನೆ. ಹೋಗಿ ಆಟೋ ಕರೀರಿ. ಸರ್ ಒಂಚೂರು ಹೆಲ್ಪ್ ಮಾಡಿ ಸರ್. ಮೇಡಮ್, ಅರ್ಜೆಂಟಾಗಿ ಬ್ಲಡ್ ಬೇಕಿತ್ತು. AB ಪಾಸಿಟಿವ್. 1 ಯೂನಿಟ್? ಮೇಡಮ್, 1 ಅಲ್ಲ 5 ಯೂನಿಟ್ ಬ್ಲಡ್ ಬೇಕು. 5 ಯೂನಿಟ್ ಎಲ್ಲಿಂದ ತರೋದು? ಹಲೋ, ನಾಗು, ಯಾರೇ ಅದು? ಗೊತ್ತಿಲ್ಲ ಕಣೆ. ಯಾರೋ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು.
ಜನರು ಅವ್ರನ್ನ ಆಸ್ಪತ್ರೆಗೆ ಸೇರಿಸೋ ಬದಲು ಸೆಲ್ಫಿ ತಗೊಂಡು ಕೂತ್ಕೊಂಡಿದ್ರು. ಅದಕ್ಕೆ ನಾನೇ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಒಳ್ಳೆ ಕೆಲಸ ಮಾಡಿದ್ಯಾ ಕಣೆ. ನಮ್ ಬ್ಲಡ್ ಗ್ರೂಪ್ ಎಲ್ಲ ಒಂದೇ ಇದ್ದಿದ್ದು ಎಷ್ಟು ಒಳ್ಳೇದಾಯ್ತಲ್ಲ. ಹೌದು. ಅದ್ ಸರಿ, ಅವ್ರ ಮನೆಯವ್ರಿಗೆ ಹೇಗೆ ವಿಷಯ ತಿಳಿಸೋದು? ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ವಿಚಾರಿಸೋಣ, ಇಲ್ಲ ನಾವೇ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಬಿಡೋಣ. ಸಿಸ್ಟರ್, ನಿನ್ನೆ ಆಕ್ಸಿಡೆಂಟ್ ಆದವ್ರನ್ನ ನಾನು ಇಲ್ಲಿ ಅಡ್ಮಿಟ್ ಮಾಡಿದ್ನಲ್ಲ, ಅವ್ರೆಲ್ಲಿ ಹೋದ್ರು? ಅವ್ರಾ ಇರಲ್ಲ ಅಂತ ಹೇಳಿ ಹೊರಟೋದ್ರಲ್ಲ. ನಾವೆಲ್ಲ ನಮ್ ಗಂಡದರಿಂದ 1-2 ದಿನ ಎಲ್ಲರೂ ದೂರ ಹೋಗಿ ಗಂಡಸರೆಲ್ಲ ಎಂಜಾಯ್ ಮಾಡ್ತಾರಲ್ಲ, ಹಾಗೆ ಎಂಜಾಯ್ ಮಾಡೋಣ. ಏನು, ನಾವ್ ಆ ಗಂಡಸ್ರ ತರ ಎಲ್ಲ ಎಂಜಾಯ್ ಮಾಡಕ್ಕಾಗತ್ತಾ? ನೀವೆಲ್ಲ ಹೂ ಅಂದ್ರೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. 2 ದಿನ ಎಲ್ಲಾದ್ರೂ ಆಚೆ ಹೋಗಿ ಎಂಜಾಯ್ ಮಾಡಿ ಬಿಂದಾಸಾಗಿರೋಣ. ಅದ್ರ ಖರ್ಚೆಲ್ಲ ನಂದೆ. ಏನಂತೀರಾ? 2 ದಿನಾನಾ? ನಂಗಾಗಲ್ಲಪ್ಪ. ನಾನ್ ಬಂದ್ರೆ ಮಾವನ್ ನೋಡ್ಕೊಳ್ಳೋರು ಯಾರು? ನಾಗು, ಜೀವನ ಪೂರ್ತಿ ಅವ್ರಿವ್ರ ಸೇವೆ ಮಾಡ್ಕೊಂಡು ಇದ್ಬಿಡ್ತ್ಯಾ? ನಮ್ಗೆ ಅಂತ ಒಂಚೂರು ಪ್ರೈವಸಿ ಬೇಡ್ವಾ? ಒಂಚೂರು ಎಂಜಾಯ್ಮೆಂಟ್ ಬೇಡ್ವಾ? ಐಡಿಯಾನೋ ಚೆನ್ನಾಗಿದೆ, ಆದ್ರೆ ಮನೇಲಿ ಏನಂತ ಹೇಳೋದು? ರೀ, ದೇವ್ರ ಹತ್ರ ನಿಮ್ಗೋಸ್ಕರ ಹರಕೆ ಹೊತ್ಕೊಂಡಿದ್ವಿ, ಹೋಗ್ ಬರ್ತೀವಿ ಅಂದ್ರೆ ಆಯ್ತು. ಒಳ್ಳೆ ಐಡಿಯಾ. ಆದ್ರೂ ಸುಳ್ಳು ಹೇಳೋದ್ ತಪ್ಪಲ್ವಾ? ಲೇ ನಾಗು, ಕಾಲೇಜಲ್ಲಿ ಇದ್ದಾಗ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಮನೇಲಿ ಸುಳ್ಳು ಹೇಳ್ಬಿಟ್ಟು ಬರ್ತಿದ್ದೆ ನಮ್ ಜೊತೆ ಫಿಲಿಂ ನೋಡೋದಿಕ್ಕೆ. ಈಗ ಸತ್ಯ ಸುಳ್ಳು ಎಲ್ಲಿಂದ ಬಂತು? ಮುಚ್ಕೊಂಡ್ ನಮ್ ಜೊತೆ ಬಾ. ಓಕೆ. ಆ 2 ದಿನ ನಮ್ ದಿನ, ಅದ್ರಲ್ಲೂ ಒಂದಿನ ವುಮೆನ್ಸ್ ಡೇ. ಅವತ್ತಿನ ದಿನ ನಿಮ್ಮೆಲ್ಲರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಏನಂತೀರಾ? ಓಕೆ. ಅಲ್ಲಿ ಹಾಕಿಲ್ಲ ನೋ ಸ್ಮೋಕಿಂಗ್ ಅಂತ ಇಲ್ಲಿ ಕೊಡ. ಇಲ್ಲಿ 2 ದಿನ ನಾನು ಒಬ್ಬನ್ನೇ ಬಿಟ್ಟೋಗ್ಬಿಡ್ತೀಯಾ? ಸಾಕ್ ನಿಲ್ಲಿಸ್ರಿ ನಿಮ್ ಡೌನ. ತಿಂಗಳಿಗೆ 20 ಸರಿ ತವ್ರ ಮನೆಗೆ ಹೋಗ್ ಬರಲ್ವಾ ಚಿನ್ನ ಅಂತ ಕೇಳ್ತಿದ್ದೆ. ನನ್ಗೂ ಯಾಕೋ ಆ ಡೈಲಾಗ್ ಬೋರ್ ಆಗ್ಬಿಟ್ಟಿದೆ. ಹೋಗ್ ಬರ್ಲಾ? ಹೋಗ್ ಬಾ ಚಿನ್ನ. ಹೌದ್ ಸರಿ, ಈಗ ಯಾಕೆ ಸಿಗಂದೂರ್ಗೆ? 602 ರೀ 703 ನಿಮಗ್ 6 ಪ್ಯಾಕ್ ಬೇಡ್ವಾ? ಏನಂದೆ? ಬಂದ್ರೆ 12 ಪ್ಯಾಕ್ಸ್ ಬೇಕು ಕಣೆ. ಅದು ಬರಲ್ಲ ಅಂತ ತಾನೇ 6 ಪ್ಯಾಕ್ ಟ್ರೈ ಮಾಡ್ತಿರೋದು. ಅದ್ ಸರಿ, ನನಗೆ 6 ಪ್ಯಾಕ್ ಬರೋದಕ್ಕೂ ನೀನು ಟೆಂಪಲ್ಗೆ ವಿಸಿಟ್ ಕೊಡೋದಕ್ಕೂ ಏನೇ ಸಂಬಂಧ? ಆ ದೇವಸ್ಥಾನದಲ್ಲಿ 6 ಪ್ಯಾಕ್ ಬೇಕು ಅಂತ 1 ಪ್ಯಾಕ್ಗೆ 5 ತೆಂಗಿನಕಾಯಿ ಲೆಕ್ಕದಲ್ಲಿ 30 ತೆಂಗಿನಕಾಯಿ ಹೊಡೆದ್ರೆ ಒಂದೇ ತಿಂಗಳಲ್ಲಿ 6 ಪ್ಯಾಕ್ಸ್ ಬರುತ್ತಂತ್ರಿ. ಹೌದಾ? ಹಾಗಂದ್ರೆ ಹೋಗ್ಬಾ. ತೆಂಗಿನಕಾಯಿ ಹೊಡೆದ್ರೆ 6 ಪ್ಯಾಕ್ ಬರುತ್ತೆ ತಾನೆ? ಏನೇ ಹರಕೆ ಹೊತ್ಕೊಂಡ್ರು ಈಡೇರುತ್ತಂತೆ. ಮಾವ ಬೇಗ ಹುಷಾರಾಗ್ಲಿ, ಓಡಾಡೋಂಗಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬರ್ತೀನಿ. ಹೋಗ್ ಬರ್ಲಾ? ದೇವ್ರ ಮುಂದೆ ಎಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಅವ್ರಿಗೇನು ಬೇಕೋ ಅದನ್ನ ಮಾತ್ರ ಕೇಳ್ಕೊಳ್ತಾರೆ. ಆದರೆ ನೀನು ಅಪ್ಪನಿಗೆ ಒಳ್ಳೇದಾಗ್ಲಿ ಅಂತ ಹೋಗ್ತಾ ಇದೆಯಾ? ಬೇಡ ಅನ್ನೋಕ್ಕಾಗುತ್ತಾ? 2 ದಿನ ರೀ, ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. 2 ನಿಮಿಷ ಅಂತ ಪಕ್ಕದ ಮನೆಗೆ ಹೋಗೋಳು 2 ಅವರ್ ಆದ್ರೂ ಬರಲ್ಲ. ಇನ್ 2 ದಿನ ಅಂತ ಸಿಗಂದ್ರಲ್ಲ ಹೊಟ್ಟಿರೋಳು, 2 ದಿನದಲ್ಲಿ ವಾಪಸ್ ಬಂದ್ಬಿಡ್ತೀಯಾ? ಪೃಥ್ವಿ, ಹೋಗ್ ಬರ್ಲಿ ಬಿಡು. ಅವಳು ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ತಾನೇ ಹರಕೆ ಮಾಡ್ಕೊಂಡಿರೋದು. ಬೇಡ ಅಂದ್ರೆ ಸುಮ್ಮನೆ ಇದ್ಬಿಡ್ತಾಳ. ಮಲ್ಗಿದ್ದ ಕಳ್ಳಿ ತರ ಬೇಕಾದ್ರೂ ಹೋಗ್ಬಿಡ್ತಾಳೆ. ಹೇಗ ಹೋಗ್ತಾ ಇದ್ದೀರಾ? ಆಹಾ, ಏನೋ ಕಾರ್ ಬುಕ್ ಮಾಡಿ ಕಳಿಸ್ದಂಗೆ ಹೋಗ್ತಾ ಇರೋದು ಬಸ್ಸಲ್ಲಿ. ವಾಟ್? ಬಸ್ಸಾ? ಬೇಡ, ಕಾರಲ್ಲಿ ಹೋಗು. ನನ್ನ ಫ್ರೆಂಡ್ಸು ಕಷ್ಟಪಟ್ಟು ಬಸ್ಸಲ್ಲಿ ಹೋಗಿ ಹರಕೆ ತೀರ್ಸಕ್ ಹೇಳಿದಾರೆ. ನಾನು ಬಸ್ಸಲ್ಲೇ ಹೋಗ್ತೀನಿ. ಓಕೆ, ಸ್ಪೆಷಲ್ ದರ್ಶನ ಅರೇಂಜ್ ಮಾಡ್ತೀನಿ, ಆಯ್ತಾ? ಬೇಡ, ನನ್ನ ಫ್ರೆಂಡ್ಸು ಕ್ಯೂನಲ್ಲೇ ನಿಂತು ಹರಕೆ ತೀರ್ಸೋಣ ಅಂತ ಹೇಳಿದಾರೆ. ನಾನು ಅವ್ರ ಜೊತೆನೆ ಹೋಗ್ತೀನಿ, ಅದೇ ಸಾಕು. ಸರಿ ಬಿಡು, ನೀನ್ ಡಿಸೈಡ್ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡಕ್ಕಾಗುತ್ತಾ? ಸರಿ, ಅಟ್ಲೀಸ್ಟ್ ಒಂದು ಒಳ್ಳೆ ಬಸ್ಸಲ್ಲಿ ಟಿಕೆಟ್ ಬುಕ್ ಮಾಡಿಸ್ತೀನಿ. ಇದನ್ ಮಾತ್ರ ಬೇಡ ಅನ್ಬೇಡ. ಆಯ್ತು ಬಿಡು. ವಾವ್, ಅಮೇಜಿಂಗ್ ಅಲ್ವಾ? ಹೌದು ಕಣೆ, 2 ಡೇಸ್ ಫುಲ್ ಎಂಜಾಯ್ ಮಾಡ್ಬೋದು. ಫಸ್ಟ್ ಫ್ರೆಶ್ ಆಗಿ ಆಮೇಲೆ ಆಚೆ ಹೋಗೋಣ, ಆಯ್ತಾ? ಬನ್ರೆ ಹೋಗೋಣ. ಒಳ್ಳೆ ಟೇಸ್ಟ್ ಕಣೆ ನಿಂದು. ಸಖತ್ತಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಲ್ಲ? ಉಕ್ಕಿ ಅಬ್ಬರಿಸುವ ತೆರೆಗಳಿಗೆ ಮೋಡದ ಮರೆಯಲಿ ನಾಚಿಕೆಯಿಂದ ಅಡಗಿ ಕುಳಿತ ಚಂದ್ರಮನ ಕಾಮನೆಗಳ ಕೆರಳಿಸಿದಷ್ಟು ಖುಷಿಯೇ ಖುಷಿ. ತೆರೆಗಳ ಅಬ್ಬರ ಚಂದ್ರನ ನಗುವಿನ ಮಿಲನೋತ್ಸವದ ಸ್ಖಲನವೇ ಮಾಯಾ. ಸ್ವಾಗತ
ಸುಸ್ವಾಗತ. ಆತ್ಮೀಯರಿಗೆ ಈ ಬಂಗ್ಲೆ ಬಾಗಲು ಸದಾ ತೆಗೆದಿರಬೇಕು ಅಂತ ಧನಿಗಳ ಅಪ್ಪಣೆ ಆಗಿದೆ. ಅದರಲ್ಲೂ ನಿಮಗೆ ಈ ಬಂಗ್ಲೆ ಸದಾ ತೆಗೆದಿರುತ್ತೆ. ನೀವು ದುರ್ಗಾ, ನಿಮ್ಮ ಸೇವಕ, ಈ ಬಂಗ್ಲೆ ಆಳು. ಆಳು ಕವಿತೆನೂ ಕಟ್ತಾನ? ಕಲ್ಲಲ್ಲಿ ಅಡಗಿರುವ ಬೆಂಕಿ, ನೀರಲ್ಲಿ ಅಡಗಿರುವ ಪ್ರವಾಹ, ಮರದೊಳು ಅಡಗಿರುವ ಜೀವ, ಬೀಜದೊಳು ಅಡಗಿರುವ ಮರ, ಮಣ್ಣಲ್ಲಿ ಅಡಗಿರುವ ಚಿನ್ನದ ಮಹಿಮಯ ಬರಿಗಣ್ಣಲ್ಲಿ ಅಳೆಯಲಾಗದು. ಸೂಪರ್. ನಿನ್ ಕವನ ವಚನ ಮುಗ್ದಿದ್ರೆ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗ್ಬೋದಾ? ಖಂಡಿತವಾಗಿ. ಮೇಲೆ ನಿಮ್ಮ ರೂಮ್ಸ್ ಎಲ್ಲ ರೆಡಿಯಾಗಿದೆ. ನೀವು ರೆಡಿಯಾಗಿ ಬರೋ ಹೊತ್ತಿಗೆ ಬಿಸಿ ಬಿಸಿ ತಿಂಡಿ ಮಾಡಿಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್. ಥ್ಯಾಂಕ್ ಯು ದುರ್ಗಾ. ಟೆನ್ಷನ್ ಮಾಡ್ಕೋಬೇಡ. ನಿನ್ ಫ್ರೆಂಡ್ ಇದಾನಲ್ಲ ಅಭಿ, ಅವನಿಗೆ ಫೋನ್ ಮಾಡೋ, ಕಾಲ್ ಡೀಟೇಲ್ ಸಿಗುತ್ತೆ. ಹಲೋ ಹಲೋ ಅಭಿ, ನಾನು ರಾಕಿ ಮಾತಾಡ್ತಿದ್ದೀನಿ. ಹೇ ರಾಕಿ, ಏನ್ ಸಮಾಚಾರ? ಎಲ್ಲಿದ್ಯಪ್ಪ? ನಾನು ಸಾಗರದಲ್ಲಿದ್ದೀನಿ ಕಣೋ. ನನ್ನ ಹೆಂಡತಿ ಮಿಸ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಏ, ಕಂಪ್ಲೇಂಟ್ ಕೊಡ್ತೀಯಾ? ನಿನ್ ಮರ್ಯಾದೆ ನೀನೇ ಹಾಳು ಮಾಡ್ಕೊಂತೀಯ. ಮತ್ತೇನ್ ಮಾಡ್ಲೋ? ಈಗ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಸ್ವಲ್ಪ ಟ್ರೇಸ್ ಮಾಡ್ತೀಯಾ? ಓಕೆ ಓಕೆ, ಟೆನ್ಷನ್ ಮಾಡ್ಕೋಬೇಡ. ಫ್ರಮ್ ಅ ಫೋನ್ ವಾಟ್ ಆರ್ ಕಾಲ್ಸ್ ಶಿ ಹ್ಯಾಸ್ ಡನ್, ದ ಮ್ಯಾಕ್ಸಿಮಮ್ ಕಾಲ್ಸ್. ಕ್ಯಾನ್ ಯು ಜಸ್ಟ್ ಲೆಟ್ ಮಿ ನೋ? ಒಂದ್ ನಿಮಿಷ ಹಾಗೆ ಲೈನಲ್ಲಿರು. ಒಂದೇ ಒಂದ್ ನಂಬರ್ ಇಂದ ಜಾಸ್ತಿ ಕಾಲ್ ಹೋಗಿದೆ. ಅದು ಪ್ರಕೃತಿ ರೆಸಾರ್ಟ್ ಸಾಗರ. ಓಕೆ, ಒಂದ್ಸತಿ ಅಲ್ಲಿ ಚೆಕ್ ಮಾಡಿ ನೋಡು. ಓಕೆನಾ? ಒಂದ್ ನಿಮಿಷ ಹಾಗೇರು. ನಂಬರ್ ಬರ್ಕೋ. ಓಕೆ ಓಕೆ ಓಕೆ, 1 ಮಿನಿಟ್. ಏ ಪೃಥ್ವಿ, ನಂಬರ್ ನೋಟ್ ಮಾಡ್ಕೋ. ಹಾಂ ಹೇಳು. 8147332228. ಇದು ಪ್ರಕೃತಿ ರೆಸಾರ್ಟ್ ನಂಬರ್. ಒಂದ್ಸತಿ ಕಾಲ್ ಮಾಡ್ಬಿಟ್ಟು ವಿಚಾರಿಸ್ ನೋಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಸರಿ, ಈಗ ನಿನ್ನ ಮೊಬೈಲ್ಗೆ ಒಂದು ಆ್ಯಪ್ ಕಳ್ಸ್ಕೊಡ್ತೀನಿ. ಎಲ್ಲಿದ್ದಾರೆ ಅಂತ ಸರ್ಚ್ ಮಾಡು. ಓಕೆ. ಆಮೇಲೆ ಇನ್ನೊಂದು ವಿಷಯ, ಈ ಆ್ಯಪ್ ಬಂದು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು. ಸರ್ಚ್ ಮಾಡಿದ ತಕ್ಷಣ ದಯವಿಟ್ಟು ಡಿಲೀಟ್ ಮಾಡಿಬಿಡು. ಹಾಂ ಓಕೆ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಆ ಪೃಥ್ವಿ, ಆ ನಂಬರ್ ಹೇಳು. 8147332228. ಓಕೆ. ಹಲೋ, ಎಂತ ಐಕ? ಸರ್, ಇದು ಪ್ರಕೃತಿ ರೆಸಾರ್ಟಾ? ಎಂತ ಪ್ರಕೃತಿ ರೆಸಾರ್ಟ? ಅದ್ ನಮ್ದೇ ಮಾರ್ರೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಎಂತ ಹೇಳಿ. ಅಲ್ಲಿ ಬಪ್ಪದ ನೋಟ್ ಮಾಡ್ಕೋ. ಶಿವಮೊಗ್ಗದಿಂದ ಸಾಗರಕ್ಕೆ ಬನ್ನಿ. ಓಕೆ. ಸಾಗರದಿಂದ ಈ ಅಡ್ಕೊಂಡ್ ರೋಡ್ ಹೊತ್ತು ಸೀದಾ ಅದ್ರ ಬನ್ನಿ. ಕಾಫಿ ಕೋಲ್ಡಾ? ಹಾಟ್. ಬಿಸಿ ಬಿಸಿ ಕಾಫಿ ನಿಮಗೆ ಅಂತ ವಿಶೇಷವಾಗಿ ಮಾಡಿದ್ದೀನಿ, ತಗೊಳ್ಳಿ. ಸಾಕ್ಷಿ, ಮನೆನೂ ಸೂಪರು, ಅಟ್ಮಾಸ್ಫಿಯರು ಸೂಪರು. ನಿಮ್ ಯಜಮಾನ್ರಿಗೆ ಹೇಳ್ಬಿಟ್ಟು ಮನೆ ಕೊಂಡ್ಕೊಂಬಿಡೋ. ಪ್ರಾಣ ಹೋದ್ರು ಏನಂದೆ? ಪ್ರಾಣ ಹೋದ್ರು ಈ ಬಂಗ್ಲೆನ ನಮ್ ಧನಿ ಮಾರಲ್ಲ. ಈ ಬಂಗ್ಲೆ ಅಂದ್ರೆ ಅವರಿಗೆ ಪ್ರಾಣ. ಪರವಾಗಿಲ್ಲ ದುರ್ಗಾ, ನಾವೀ ಬಂಗ್ಲೆನ್ ಪರ್ಚೇಸ್ ಮಾಡೋದಿಲ್ಲ. ಆಯ್ತು, ಆಚೆ ಸುತ್ತಾಡ್ಕೊಂಡ್ ಬರ್ತೀವಿ. ಹೋಗ್ ಬನ್ನಿ. ಹೊರಗಿನ ಜಾಗಕ್ಕಿಂತ ಒಳಗಿನ ಜಾಗದಲ್ಲೇ ಅಪಾಯ ಜಾಸ್ತಿ. ಅನುಭವ ಆಗೋವರೆಗೂ ನಿಮಗೆ ಅರ್ಥ ಆಗಲ್ಲ. ಏನಂದೆ? ಹೋಗ್ ಬನ್ನಿ ಅಂದೆ. ಒಳ್ಳೆ ಮೆಂಟಲ್ ಸವಾಸ ಆಯ್ತಲ್ಲೇ. ಇವ್ನು ಮಾಡೋ ಕೆಲ್ಸಕ್ಕೂ ಆಡೋ ಮಾತುಗೂ ಟ್ಯಾಲಿನೇ ಆಗ್ತಿಲ್ಲ. ಅಯ್ಯೋ, ನೀನ್ ಸುಮ್ಮನೆ ಬಾರೆ. ಕೋನಾಯ್ತು ಹೇಳು, ಯಾರ್ ನೀನು? ಅಯ್ಯಮ್ಮ. ಜರ ಚುಪ್ರೆ. ಸಾರಿ. ಹೇಳು, ಈ ಲಡ್ಕಿದು ಮೇಲೆ ಯಾಕೆ ಬಂದಿದ್ಯಾ? ಬಗಳು. ಯಾಕೇನೋ ಬಗಳಿದ್ದು? ನಾನು ಯಾರ ಮೈ ಮೇಲಾದ್ರೂ ಬರ್ತೀನಿ. ಇವಳು ಇಷ್ಟ ಆದ್ಲು, ಇವಳು ಮೈ ಮೇಲೆ ಸೇರ್ಕೊಂಡಿರ್ತೀನಿ. ಸುಖ ಸಿಗೋವರೆಗೂ ಅನ್ಭವಿಸ್ತಾನೆ ಇರ್ತೀನಿ. ನೀನೇನಾದ್ರು ನನ್ನ ತಂಟೆಗೆ ಬಂದ್ರೆ ನಿನ್ನ ಕಚ್ಚ ಕಚ್ಚ ಅಂತ ಕಚ್ಚಾಕ್ಬಿಡ್ತೀನಿ. ಹರಾಮ್ಖೋರ್, ನಾನು ಕಣ್ಣು ಬಿಟ್ರೆ ನಿನ್ನಂತ ಸೈತಾನ್ಗೆ ಎಲ್ಲ ಸೈಡ್ಗೆ ಹೋಗ್ಬಿಡ್ತಾವ್. तेरा चाल मेरे सामने नहीं चलेगा. छोड़ उसको.
और चले जाओ. ಬಿಡಲ್ಲ, ನಾನು ಇವಳನ್ನ ಬಿಡಲ್ಲ. ನೀನೇನ್ ಮಾಡ್ಕೋತ್ಯಾ ಮಾಡ್ಕೋ, ಹೋಗ್. ठहरो, अब दिखाता हूं मेरा ताकत. ನೋಡಿ ನೋಡಿ, ಬೆಸ್ಟ್ ಆಕ್ಟರ್ಸ್ ಇಲ್ಲೇ ಇದ್ದಾರೆ. ಎವ್ರಿ ಇಯರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ನಿಮ್ಗೆ ಕೊಡ್ಬೇಕು. ಯಾಕಂದ್ರೆ ಟಾರ್ಚ್ ಆಗಿ ಹುಡುಕಿದ್ರು ನಿಮ್ಮಂತ ಮಹಾನ್ ವ್ಯಕ್ತಿಗಳು ಎಲ್ಲೂ ಸಿಗಲ್ಲ. ಸರ್, ಯಾಕೆ ಈ ರೀತಿ ಎಲ್ಲರಿಗೂ ಬಕ್ರಾ ಮಾಡ್ತಿದ್ದೀರಾ? बेटा, मुझे क्या करना है मुझे मालूम है. ಸದ್ಯಕ್ಕೆ ನಿಮ್ದಕ್ಕೆ ಬಂದಿರೋ ಕಷ್ಟದ ಬಗ್ಗೆ ಯೋಚನೆದು ಮಾಡಿ. ನೀವು ಆ ಪಾಳ್ದು ಬಂಗ್ಲೆ ಹತ್ರ ಹೋಗ್ಬಾರ್ದಾಗಿತ್ತು. ಒಳಗಡೆ ಕಾಲ್ಗೆ ಇಡ್ಲಿಲ್ಲ, ಬಚಾವ್ಗೆ ಆದ್ರಿ. ದಾರಿಲಿ ಬರ್ತಾ ಬಂಗ್ಲೋ ಕಾಣಿಸ್ತು, ನೋಡಿದ್ವಿ. ಇದನ್ನ ಯಾರು ಬೇಕಾದ್ರೂ ಹೇಳ್ತಾರೆ. ಅಲ್ಲ ರೀ, ನಿಮ್ಗೆ ಅಷ್ಟೊಂದು ಶಕ್ತಿ ಇದ್ರೆ ನಾವ್ ಈ ಜಾಗಕ್ಕೆ ಯಾಕೆ ಬಂದಿದೀವಿ ಅಂತ ಹೇಳ್ರಿ ನೋಡೋಣ. ಕಳೆದೋಗಿರೋ ಹೆಣ್ತಿರಿಗೆ ಹುಡ್ಕೊಂಡು ಒಳಗಡೆ ಕಾಲ್ಗೆ ಇಟ್ಟಿದಾರಲ್ಲ, ಅವ್ರಿಗೆ ಕಷ್ಟ ಈಗ ಶುರು. अच्छा नहीं हुआ. ಅವ್ರಿಗೆ ಆ ಬಂಗ್ಲೆದು ಒಳಗೆ ಹೋಗ್ಬಾರ್ದಾಗಿತ್ತು. ಹೋಗ್ಬಾರ್ದು ಅನ್ನೋದಕ್ಕೆ ಯಾರು ಹೋಗಿದ್ದಾರೆ ಬಾಬಾ? ರಾಕಿಂಗ್ ಸ್ಟಾರಾ, ರಿಯಲ್ ಸ್ಟಾರಾ, ಅಥವಾ ಸೂಪರ್ ಸ್ಟಾರಾ? ನಿಮ್ದು ಹೆಣ್ತಿರು ಬಂಗ್ಲೆ ಒಳಗೆ ಬಂದಿಗೆ ಆಗಿದ್ದಾರೆ. ಇವು ಟೆಲ್ಲಿಂಗ್ ಎಲ್ಲ ಐ ಬಿಲೀವ. ನಮ್ಮ ಹೆಂಡತಿಯಕ್ಕಳು ನಮಗೆ ಬಿಸ್ಕೆಟ್ ಹಾಕ್ಬಿಟ್ಟು ಮಜಾ ಮಾಡಕ್ ಹೋಗಿದಾರೆ ಅಂತ ನಮಗೂ ಗೊತ್ತು. ಆದ್ರೆ ಆ ಪಾಳ ಬಂಗ್ಲೆಗೆ ಯಾಕೆ ಹೋಗ್ತಾರೆ? ನಿಮ್ದುಗೆ ಹೆಣ್ತಿರು ಬಂದಿಗೆ ಆಗಿರೋ ಮಾತು ನಿಜ. ಅದು ಮಾಮೂಲು ಬಂಗ್ಲೆ ಅಲ್ಲ, ಆದಿ ದುರ್ಗಾದು ಬಂಗ್ಲೆ. वो आदि दुर्गा इंसान के नहीं होता, मनसा के ರೂಪದಲ್ಲಿರೋ ಸೈತಾನ್. ಬಾಬಾ, ಈ ಡವ್ ಎಲ್ಲ ಸಾಕು. ನಮ್ಮ ಹೆಂಡತಿಂದಿರಿ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಎಲ್ಲಿ? ಇಲ್ಲಿ. ಬೇಟಾ, ನಿಮ್ದಕ್ಕೆ ಸೈನ್ಸು, ನಮ್ದಕ್ಕೆ ಶಾಸ್ತ್ರ. ನೀನು ಹೇಳ್ತಿರೋ ಜಾಗ ನಾನು ಆಗ್ಲೇ ಹೇಳಾಯ್ತು. ಅದ್ರೊಳಗೆ ಕಾಣಿಸ್ತಿರೋ ಜಾಗ ಬೇರೆ ಯಾವುದು ಅಲ್ಲ, ಆ ಪಾಳ್ ಬಂಗ್ಲೆನೆ. ಇದು ಸೈನ್ಸ್. ಈಗ ಈ ಮೈಥಾಲಜಿನ ಯಾವ್ದಾದ್ರು ಬಕ್ರಾಗಿಳಿ, ನಾವು ಹೋಗಿ ನಮ್ಮ ಹೆಂಡತಿನ ಕರ್ಕೊಂಡ್ ಬರ್ತೀವಿ. ನಡೀರೋ ಹೋಗೋಣ. सुनो उधर मत जाओ, मेरा बात सुनो, मत जाओ. ಎಲ್ಲಿದೆಮ್ಮ? ಸಾಕ್ಷಿ? ಓ ರಾಕಿ, ಲಕ್ಕಿ ಕಣ ನೀನು. ಹುಡುಕ್ದೇನೆ ನೀನು ಹೆಂಡ್ತಿ ನಿಂಗೆ ಸಿಕ್ಬಿಟ್ಲು. ಯು ಗೋ ಟೇಕ್. ಸಾಕ್ಷಿ, ಏನೇ ನೀನು ಟೆಂಪಲ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಂಥ ಜಾಗಕ್ಕೆ ಬಂದಿದೆಯಲ್ಲ? ಬೇರೆ ಯಾವುದೋ ಜಾಗ ಸಿಗ್ಲಿಲ್ವಾ? ಒಬ್ಳೇ ಇದೆಯಾ? ನಿನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ? ದೇವಸ್ಥಾನಕ್ಕೆ ಅಂತ ಬಂದು ಈಗ ತೊಂದರೆಯಲ್ಲಿ ಸಿಗಾಕೊಂಡು ಬೇಜಾರಾಗ್ತಿದ್ಯಾ? ಬಾ, ಮೊದಲು ಇಲ್ಲಿಂದ ಹೋಗೋಣ. ಎಂತಾಯ್ತೋ? ಗೊತ್ತಿರ್ತಿಯಲ್ಲ ನೀನು. ಚಿನ್ನು ಎಲ್ಲಿದೆಯಾ ಚಿನ್ನು? ದೇವುಗಳು ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀನು ಕಾಣಿಸ್ಕೊ, ಯಾಕೆಂದ್ರೆ ಅವುಗಿಂತ ನೀನೇ ಬೆಟ್ರು. ಚಿನ್ನು 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 ಬಂಗಾರಿ ಉಳ್ತಿದ್ದೇನೆ. ಕಣ್ಣೀರು ನಿನ್ನ ಕ್ಯಾಟಗರಿ ಅಲ್ಲ,
ನೀನೇನಿದ್ರು ಫುಟ್ಬಾಲ್ ಥರ ಒದಿತಾ ಇರಬೇಕು, ನಾನು ಫೀಲ್ಡಲ್ಲಿ ಬಿದ್ದು ಹೊಳಾಡ್ತಿರ್ಬೇಕು. ಚಿನ್ನ, ಎಂಥ ಬ್ಯೂಟಿಫುಲ್ ಪ್ಲೇಸ್ ಆರಿಸಿದ್ಯಾ ಚಿನ್ನ. ರೊಮ್ಯಾನ್ಸ್ ಮಾಡೋದಕ್ಕೆ ನಂಬರ್ 1 ಪ್ಲೇಸು. ಶುರು ಮಾಡ್ಕೊಂಡ್ಬಿಡ್ಲಾ? ಛೀ, ಹೋಗೋ, ನಂಗೆ ನಾಚಿಕೆ ಆಗತ್ತೆ. ಪಕ್ಕದ ರೂಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನಾಚಿಕೆ ಗೀಚಿಕೆ ಎಲ್ಲ ರೂಮಿಂದ ಆಚೆಗೆ. ನಾನು ಡೋರೇ ಹಾಕಿಲ್ಲ, ಹಾಕ್ಬಿಡ್ತೀನಿ. ಚಿನ್ನು, ಐ ಆಮ್ ರೆಡಿ. ಶುರು ಮಾಡ್ಲಾ? ಶುರು ಮಾಡ್ಕೊಳ್ಳೋದು ನೀನಲ್ಲ, ನಾನು. ಎಲ್ಲೂ ಇಲ್ಲ, ಯಾರು ಇಲ್ಲ. ನಿಮ್ದ gorgeous tell me are the booze cockwinak boom de moina juk lukwi on we cast mahishmuti. ಅಪ್ಪ, ಡೋರ್ ಸಿಕ್ತು, ಬದುಕಿದೆ ಬಡ ಜೀವ. ನಿನ್ ಬೈಕ್ ಮಾಡಾಕ. ಏಯ್, ಎಲ್ಲರೂ ಎಂಜಾಯ್ ಮಾಡಕ್ಕಂತ ರೆಸಾರ್ಟ್ಗೆಲ್ಲ ಹೋಗ್ತಾರೆ, ನೀನೇನೆ ಈ ಪಾಳು ಬಿದ್ದು ಬಂಗ್ಲೆಗೆ ಬಂದಿದ್ಯಾ? ಏಯ್, ನಡಿ ಹೋಗೋಣ. ಆ ದೇವುಗಳಿಗೆಲ್ಲ ಅಷ್ಟು ದಿಗ್ಬಂಧನ ಹಾಕ್ತೀನಿ, ನಡಿಯೇ. ಯಾಕೆ ಯಾಕೆ ಅಷ್ಟ ದಿಗ್ಬಂಧನ ಹಾಕ್ತೀಯೇನೋ? ಅಷ್ಟ ದಿಗ್ಬಂಧನ ಸಿಂಗಲ್ ದಿಗ್ಬಂಧನ ಹಾಕಲ್ಲ ಬಿಡೋ. ನಾನವನಲ್ಲ, ನಾನವನಲ್ಲ. ನಾನವನಲ್ಲ ಅನ್ನಲ್ಲ, ನೀವೇನ್ರಿ ರೀ? ನನ್ನ ಹೆಂಡತಿ ಮೇಲೆ ದೆವ್ವ ಬಂದ್ಬಿಟ್ಟಿದ್ದೆ, ನೀವೇನಾದ್ರೂ ಮಾಡ್ರಿ. ನಿನ್ ಹೆಂಡತಿನ ಕರ್ಕೊಂಡು ಹೋಗ್ತೀಯಾ? ಕಳ್ಸಲ್ಲ. ನಾನಿಮ್ಮವನಲ್ಲ. ನನ್ನ ಅರಗಿಣಿಗಳನ್ನ ಕರ್ಕೊಂಡು ಹೋಗೋಕೆ ನೀನ್ ಬಂದಿಯೇನೋ? ನೀನೇ ಅಲ್ಲ, ಬೇರೆ ಯಾರೇ ಬಂದ್ರು ಅವರಿಂದ ನನ್ನನ್ನು ದೂರ ಮಾಡಕ್ಕಾಗಲ್ಲ. ಈಗಲಾದ್ರೂ ನಂಬಿಕೆಗೆ ಬಂತು, ಬನ್ನಿ ನಮ್ದು ಜೊತೆ. ಅವಮಾನ, ಆದಿದುರ್ಗನಿಗೆ ಅವಮಾನ. ಕೊಟ್ಟ ಸಮಯ ಮೀರಿದರೂ ಇನ್ನೂ ಕಾಣಿಸ್ತಿಲ್ಲ. ಶಾಸ್ತ್ರಿ, ಈ ಆದಿದುರ್ಗನ ಕಣ್ಣಿಗೆ ಮಣ್ಣೆರಿಚೋ ಪ್ರಯತ್ನ ಮಾಡ್ತಿದ್ದೀಯಾ? ಬರ್ತೀನಿ, ನಾನೇ ಬರ್ತೀನಿ. ಬಂದು ನಿನ್ನ ರಕ್ತ ಹರಿಸಿ ಅವರನ್ನ ಎತ್ಕೊಂಡು ಬರ್ತೀನಿ. ಮಾವಯ್ಯ, ಎಲ್ಲಿ ನನ್ನವರು? ಎಲ್ಲಿ ನನ್ನ ಅರಗಿಣಿಗಳು? ಎಲ್ಲಿ ನನ್ನ ಕುಸುಮ ಬಾಲೆಯರು?
ಶಬ ಶಬ ಶಬ್ಬಾಷ್. ಪಂಚಮಹಾಭೂತಗಳು ಪಂಚಮಹಾನದಿಗಳ ಸ್ವರೂಪದಲ್ಲಿ ಎದುರು ಕಂಗೊಳಿಸುವ ಅನನ್ಯ ಪರಿಗೆ ಬೆರಗಾಗಿದೆ ಎನ್ನ ಮನ. ಮನದಾಳದಲ್ಲಿ ಭೋರ್ಗರೆಯುವ ಬೈಕಗಳ ಹಂಗು ತೀರಿಸಿ ಹಗುರಾಗಿ ಬೆತ್ತಲಾಗಿ ಬಯಲಲ್ಲಿ ಬಯಲಾಗಲು ಬಂದು ಸೇರಬಾರದೇ ಬೇಗ. ಸ್ವಾಗತ, ನನ್ನೆದೆಯ ಹೊನ್ನರ ಮಣಿಗೆ ಸುಸ್ವಾಗತ. ಮಾವಯ್ಯ, ಇನ್ನೂ ತಡೆಯಲಾರೆ. ಸಂಪ್ರದಾಯದಂತೆ ನನ್ನ ಕಾಲು ತೊಳೆದು ಕನ್ಯಾದಾನ. ಈ ಕನ್ಯಾಮಣಿಗಳನ್ನು ದಾನ ಮಾಡಿ. ನಿಮ್ಮ ಕಣ್ಣಲ್ಲಿ ಕಣ್ಣೀರು. ಇದು ದುಃಖದ ಕಣ್ಣೀರಾಗಬಾರದು, ಸುಖದ ಆನಂದ ಭಾಷ್ಪವಾಗಬೇಕು. ಚಿಂತೆ ಬಿಡಿ. ಈ ನಿಮ್ಮ ಅಂದಗಾರ್ತಿಯರನ್ನ ಕೂದಲು ಕೊಂಕದ ಹಾಗೆ ಜೋಪಾನ ಮಾಡ್ತೀನಿ. ಇವತ್ತಿಗೆ ನಿಮ್ಮ ಕಷ್ಟದ ದಿನಗಳು ಕೊನೆಯಾಗಿವೆ. ಈ ನನ್ನ ಮಹಲಿಗೆ ನೀವೇ ಮಹಾರಾಣಿಯರು, ಈ ಮಹಾರಾಜನ ಎದೆಯ ಸಿಂಹಾಸನದ ಪಟ್ಟದರಸಿಯರು. ಶಬ 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 ಶಬ್ಬಾಷ್. ಬನ್ನಿ. ಒಂದು ಸುತ್ತ ಬನ್ರಮ್ಮ.
ಭಯ ಬೀಳ್ಬೇಡ, ನಾನ್ ನಿನ್ನವನು. ವೈಶಾಲಿ ಅಂದ್ಕೊಂಡ್ಯಾ? ಹೌದು ಕಣೆ, ನಾವು ಹೇಳ್ದೆ ಬಂದು ತಪ್ಪು ಮಾಡಿದ್ವಿ. ತಪ್ಪು ಮಾಡಿಲ್ಲ, ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿದಿರಾ. ನೀವು ಎಷ್ಟೇ ಸಾಧ್ಯ ಇಲ್ಲ. ನಿಮ್ಮನ್ನ ದುರ್ಗಾ, ಆದಿ ದುರ್ಗಾ, ಇಲ್ಲಿವರೆಗೂ ನೀವು ನೋಡಿದ್ದೆಲ್ಲ ಸುಳ್ಳು, ಇದೇ ಸತ್ಯ. ಇದೇ 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 ನನಗೂ ನಿಮಗೂ ಇರೋ ಸಂಬಂಧ. ಇದು ಅಂತಿಂತ ಸಂಬಂಧವಲ್ಲ. ದುಂಬಿ ಮಧುವನ್ನು ಬಯಸಿದಂತೆ ನಾನೂ ನಿಮ್ಮನ್ನು ಬಯಸಿದ್ದೆ, ಆರಾಧಿಸಿದ್ದೆ, ನಿಮ್ಮ ಸೇವಕನಾಗಲು ಹಂಬಲಿಸಿದ್ದೆ. ನಿಮ್ಮನ್ನು ವರಿಸಿ ನನ್ನ ಹೃದಯ ಸಾಮ್ರಾಜ್ಯಕ್ಕೆ ಅರಸೆಯರನ್ನಾಗಿ ಮಾಡಿಕೊಳ್ಳಬೇಕೆಂದು ಕಾತರಿಸುತ್ತಿದ್ದೆ. ನೀವು ನನ್ನವರು, ನನ್ನವರು. ನೀವು ನಮ್ಮ ಚಿತ್ರವನ್ನು ಬರ್ಕೊಂಡ್ಬಿಟ್ರೆ ನಾವು ನಿಮ್ಮವರಾಗ್ಬಿಡ್ತೀವ? ನಿಮ್ ಕಣ್ಮುಂದೆ ಇರುವ ಈ ಚಿತ್ರ ಈ ಜನ್ಮದ್ದಲ್ಲ, ಪೂರ್ವ ಜನ್ಮದ್ದು. ಶಬ 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 ಶಬ. ಈ ಸ್ಥಳದಲ್ಲೇ ನನ್ನ ಆಸೆಗೆ ಬೆಂಕಿ ಹಚ್ಚಿಬಿಟ್ಟು ನನ್ನ ಕಣ್ಮುಂದೆ ಸುಟ್ಟು ಬೂದಿಯಾಗೋದ್ರಿ. ಏನಂದೆ ನೀನು? 7 ಜನ್ಮಕ್ಕೂ ನಾವು ನಿನಗೆ ಸಿಗಲ್ಲ ಅಂದೆ ಅಲ್ಲ. 2 ಜನ್ಮಕ್ಕೆ ನಾನು ನಿಮ್ಮನ್ನ ಕರೆಸ್ಕೊಂಡೆ. ಮೈ ತಂಪಾಗುವ ಸಮಯ. ಬನ್ನಿ ಬನ್ನಿ, ನಿಮ್ಮ ಸೌಂದರ್ಯವನ್ನು ಹೀರಿ ಅನುಭವಿಸಿ.
ಉಕ್ಕಿ ಹರಿಯುತ್ತಿರುವ ನನ್ನ ದಾಹವನ್ನು ತೀರಿಸಿಕೊಳ್ತೀನಿ. ಶಬ 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 ಶಬ್ಬ. ನೀನು ಸತ್ತೋಗಿದ್ಯಾ? ಇದು ಮುಗಿದೋಗಿರೋ ಕತೆ. ನಿನಗೊಂದು ಆಕಾರನೇ ಇಲ್ಲ. ಆಕಾರನೇ ಇಲ್ದಿರ ನೀನು ಹೇಗೆ ಅನುಭವಿಸ್ತೀಯಾ? ಹೇಳು ನಿನ್ ಕೈಲೇನು ಆಗಲ್ಲ. ಶಬ 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 ಶಬಾಷ್. ಎಷ್ಟು ಜನ್ಮ ಆದ್ರೂ ಬಿಡಲ್ಲ. ಶಬ 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 ಶಬಾಷ್. ಕಂದ ಮಗ ಚೆನ್ನಾಗಿದ್ದೀರಾ ಪುಟ್ಟ? ನೀನ್ ಚೆನ್ನಾಗಿದ್ದೇನಪ್ಪ? ನಿಮ್ಮವರೆಲ್ಲ ಕಾಯ್ತಿದ್ದಾರೆ. ಹಾಯ್ ಸಾಕ್ಷಿ. ಚಿನ್ನು ಬಾ ಚಿನ್ನು, ಫುಟ್ಬಾಲ್ ಆಡೋಣ ಬಾ 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 ಬಾ. ನೋಡೆ, ನೀವೆಲ್ರು ನಮ್ಗೊಂದು ಮಾತು ಕೊಡ್ಬೇಕು. ನೆಕ್ಸ್ಟ್ ಇಯರ್ ವುಮೆನ್ಸ್ ಡೇನ ನಮಗೆ ಹೇಳ್ಬಿಟ್ಟೆ ಆಚರಿಸ್ಬೇಕು. ಡೋಂಟ್ ಸೇ ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ದಿಸ್ ಡೆವಿಲ್ಸ್ ಹೌಸ್ ನೋ ವುಮೆನ್ಸ್ ಡೇ.